ಬ್ಯಾಗ್ ಚೆನ್ನಾಗಿದೆ ಅಲ್ವಾ? ವೆನಿಟಿ ಬ್ಯಾಗ್ ಸಿಕ್ಕಿದ್ದು ನನಗೆ. ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೋತೇನೆ. ಹಾಗೆ ಆಲ್ರೆಡಿ ನಾನು ತೋರಿಸಿದೆ ಅಲ್ವಾ ಒಂದು ವೆನಿಟಿ ಬ್ಯಾಗು. ಚೆನ್ನಾಗಿದೆ ಅಲ್ವಾ? ನನಗಂತೂ ತುಂಬ ಇಷ್ಟ ಆಯಿತು. ಆದರೆ ಅದನ್ನು ಪರ್ಚೇಸ್ ಮಾಡಿದ್ದಲ್ಲ ನಾನು, ಅದನ್ನು ನನಗೆ ಯಾರೋ ಗಿಫ್ಟ್ ಕೊಟ್ಟಿದ್ದು. ಸೊ ಆ ಗಿಫ್ಟನ್ನು ಯಾರು ಕೊಟ್ಟರು, ಯಾಕೆ ಕೊಟ್ಟರು, ಅದನ್ನೆಲ್ಲ ನಿಮ್ಮೊಟ್ಟಿಗೆ ಶೇರ್ ಮಾಡೋಣ. ಇದೆ ನೋಡಿ ವೆನಿಟಿ ಬ್ಯಾಗ್, ಚೆನ್ನಾಗಿದೆ ಅಲ್ವಾ? ಕಲರ್ ಅಂತೂ ತುಂಬ ಚೆನ್ನಾಗಿದೆ ನನಗಂತೂ. ಹಾಗೆ ಕಂಪಾರ್ಟ್ಮೆಂಟ್ ಎಲ್ಲ ನೋಡಿ ಚೆನ್ನಾಗಿದೆ, ಒಳ್ಳೆ ಸ್ಪೇಷಿಯಸ್ ಆಗಿದೆ. ಹಾಗೆ ಒಳ್ಳೆ ಕ್ವಾಲಿಟಿ, ಬ್ರ್ಯಾಂಡೆಡ್ ಆಯಿತಾ. ಹಾಗೆ ನಿಮಗೂ ಕೂಡ ಇಷ್ಟ ಆಗ್ಬೋದು ನೋಡಿ. ಸೊ ಲಾಸ್ಟ್ ಟೈಮ್ ನಾನು ವಿಡಿಯೋ ಹಾಕಿದ್ದೆ, ಅದರ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ ಇನ್ನೊಮ್ಮೆ. ಹಾಗೆ ಯಾರೆಲ್ಲ ನೋಡಿದ್ದೀರಾ ಓಕೆ, ನೋಡದಿದ್ದವರಿಗೆ ಇನ್ನೊಮ್ಮೆ ನೋಡ್ಕೊಂಡು ಬರ್ಬೋದು. ಏನಪ್ಪ ಅಂದರೆ ಸುರತ್ಕಲ್ಲಲ್ಲಿ ಮಾರ್ಕೆಟಲ್ಲಿ ಒಂದು ಬ್ಯಾಗಿನ ಅಂಗಡಿ ಇದೆ, ಯೂರೋ ಬ್ಯಾಗ್ಸ್ ಅಂತ. ಹಾಗೆ ಅಲ್ಲಿಯ ವಿಡಿಯೋವನ್ನು ಮಾಡಿದ್ದೆ, ನಾನು ಅಪ್ಲೋಡ್ ಮಾಡಿದ್ದೆ ಸುಮಾರು ತಿಂಗಳುಗಳ ಹಿಂದೆ. ಹಾಗೆ ಆ ವಿಡಿಯೋಕ್ಕೆ ಸಖತ್ತು ವ್ಯೂಸ್ ಬಂದಿತ್ತು. ಹಾಗೆಯೇ ಆ ಓನರಿಗೆ ತುಂಬಾ ಕಾಲ್ಸ್ ಬಂದಿತ್ತು. ಯಾಕಂದರೆ ನಾನು ಸ್ಕ್ರೀನಲ್ಲಿ ಅವರ ಫೋನ್ ನಂಬರನ್ನು ಕೊಟ್ಟಿದ್ದೆ, ಯಾರು ಕಾಂಟ್ಯಾಕ್ಟ್ ಮಾಡೋರಿದ್ದರೆ ಮಾಡಿಕೊಳ್ಳಿ ಅಂತ. ಹಾಗೆಯೇ ಅವರಿಗೆ ಲೋಕಲ್ ಏರಿಯಾ ಒಂದೇ ಅಲ್ಲ, ಹೊರಗಡೆಯಿಂದ ಕೂಡ, ಅಂದರೆ ಔಟ್ಸೈಡಿಂದ ಕೂಡ, ಹುಬ್ಬಳ್ಳಿ, ಧಾರವಾಡ, ದಾವಣಗೆರೆ, ಬೇರೆ ಬೇರೆ ಕಡೆಯಿಂದ ತುಂಬಾ ಕಾಲ್ಸ್ ಬಂದಿದೆ. ಹಾಗೆ ತುಂಬ ಡಿಮ್ಯಾಂಡ್ ಅಂತ ಆಯಿತು ಅವರಿಗೆ. ಹಾಗೆ ತುಂಬ ಖುಷಿ ಆಯಿತು ಅವರಿಗೆ. ಆ ಯೂರೋ ಬ್ಯಾಗ್ ಶಾಪ್ ಓನರ್ ಇದ್ದಾರಲ್ಲ, ಬಶೀರ್ ಅವರು ಈ ಗಿಫ್ಟನ್ನು ಕೊಟ್ಟಿದ್ದು ನನಗೆ. ಹಾಗೆ ಎಷ್ಟು ಬೇಡ ಅಂತ ಹೇಳಿದರೂ ಕೂಡ ತುಂಬಾ ಫೋರ್ಸ್ ಮಾಡಿ ತೊಗೊಳ್ಳಿ ಮೇಡಮ್, ಪ್ಲೀಸ್ ತೊಗೊಳ್ಳಿ ಅಂತ ತುಂಬ ರಿಕ್ವೆಸ್ಟ್ ಮಾಡಿ ನನಗೆ ಕೊಟ್ಟಿದ್ದು. ಅಷ್ಟು ಹೇಳಿದ ಮೇಲೆ ಬೇಡ ಅನ್ನೋಕ್ಕಾಗತ್ತಾ? ತಗೊಂಡೆ. ಆದರೆ ಗಿಫ್ಟ್ ಇಂಪಾರ್ಟೆಂಟ್ ಅಲ್ಲ, ಅವರು ಕೊಡೋ ರೆಸ್ಪೆಕ್ಟು ಮತ್ತು ಪ್ರೀತಿ ವಿಶ್ವಾಸ, ಅದು ಇಂಪಾರ್ಟೆಂಟ್ ಅಲ್ವಾ? ಹಾಗೆ ಬಶೀರಣ್ಣ, ಥ್ಯಾಂಕ್ ಯು ಸೋ ಮಚ್. ನನಗೆ ಒಂದು ಬೆಲೆ ಕೊಟ್ಟು ನನಗೊಂದು ಗಿಫ್ಟ್ ರೂಪದಲ್ಲಿ ಒಂದು ವಿಶ್ವಾಸ, ಒಂದು ಗೌರವ ಕೊಟ್ಟರಲ್ವ, ಅದಕ್ಕೋಸ್ಕರ ತುಂಬಾ ಥ್ಯಾಂಕ್ಸ್ ಅಣ್ಣ ನಿಮಗೆ. ಹಾಗೆ ನಿಮಗೂ ಕೂಡ ಈ ವೆನಿಟಿ ಬ್ಯಾಗ್ ಇಷ್ಟ ಆಗಿರಬೇಕು ಅಂತ ಅಂದ್ಕೊಂಡಿದ್ದೇನೆ. ಕಲರು ಮತ್ತು ಕ್ವಾಲಿಟಿ ಎಲ್ಲ ಸಖತ್ತಿದೆ. ಸೊ ನಾ ಈ ವಿಡಿಯೋವನ್ನು ಸ್ಪೆಷಲ್ಲಾಗಿ ಯಾಕೆ ಮಾಡಿದೆ ಅಂದರೆ, ನಾನು 2 ಕಾರಣಕ್ಕೆ. ಏನಪ್ಪ ಅಂದರೆ, ಬಶೀರಣ್ಣ ಅವರಿಗೆ ಥ್ಯಾಂಕ್ಸ್ ಹೇಳೋದಕ್ಕೆ. ಯಾಕಂದರೆ ಅವರು ನಮ್ಮಂಥ ಯೂಟ್ಯೂಬರ್ಸಿಗೆ ತುಂಬ ಅನುಭವಗಳಾಗುತ್ತೆ ಪಬ್ಲಿಕ್ಕಿಂದ. ಯಾಕೆಂದರೆ ನಾವು ಬೇರೆ ಬೇರೆ ಕಡೆ ಹೋಗಿ ವೀಡಿಯೋಸ್ ಮಾಡ್ಕೊಂಡು ಬರ್ತೇವೆ, ಹಾಗೆ ಅದನ್ನು ಅಪ್ಲೋಡ್ ಮಾಡ್ತೇವೆ. ಅದರ ನಂತರ ನೋಡಿದವರು ಏನೆಲ್ಲ ಹೇಳ್ತಾರೆ, ತುಂಬ ವಿಷಯಗಳಿರುತ್ತೆ. ಹಾಗೆ ಅದರಲ್ಲೂ ನನ್ನಂಥ ಯೂಟ್ಯೂಬರಿಗೆ ನಾನು ತುಂಬ ಕಡೆ ಶಾಪಿಂಗ್ ವೀಡಿಯೋಸ್ ಹಾಕ್ತೇನೆ, ಬೇರೆ ಬೇರೆ ಪ್ಲೇಸು, ಟೆಂಪಲ್ಲು, ಅದು ಇದು ವೆರೈಟಿ ವೀಡಿಯೋಸ್ ಹಾಕ್ತೇನೆ. ಡೈಲಿ ರೂಟೀನ್ ಹಾಕಲ್ಲ ಅಲ್ವಾ, ನನ್ನ ಬಗ್ಗೆ, ನನ್ನ ರೂಟೀನ್ ಬಗ್ಗೆ. ಹಾಗೆ ನನಗಂತೂ ತುಂಬ ಕೆಲವೊಂದು ವಿಷಯಗಳು ಅನುಭವಕ್ಕೆ ಬಂದಿದೆ. ಪಬ್ಲಿಕ್ ರಿಯಾಕ್ಷನ್ಸು, ಒಬ್ಬೊಬ್ಬರು ಒಂದೊಂದು ರೀತಿ ಮಾತಾಡ್ತಾರೆ. ಕೆಲವರು ಒಳ್ಳೆ ರೀತಿಯಿಂದ ಮಾತಾಡ್ತಾರೆ, ಕೆಲವರು ತುಂಬ ಹರ್ಟ್ ಆಗೋ ಹಾಗೆ ಮಾತಾಡ್ತಾರೆ, ಎದುರಿಂದನೂ ಮಾತಾಡ್ತಾರೆ, ಹಿಂದಿಂದ ಕೂಡ ಮಾತಾಡ್ತಾರೆ. ಏನು ಮಾಡೋಕ್ಕಾಗಲ್ಲ. ಹಾಗೆ ಡಿಫ್ರೆಂಟ್ ಕ್ಯಾಟಗರಿ ಪೀಪಲ್ ಇರುವಾಗ ಡಿಫ್ರೆಂಟ್ ಟೈಪ್ಸ್ ಆಫ್ ಒಪಿನಿಯನ್ಸ್ ಬಂದೇ ಬರುತ್ತೆ ಅಲ್ವಾ? ಬೇರೆ ಬೇರೆ ರೀತಿಯ ಅಭಿಪ್ರಾಯಗಳು, ಬೇರೆ ಬೇರೆ ಜನರು ಅವರವರ ಮನಸ್ಥಿತಿ ತಕ್ಕಾಗೆ ಅವರವರು ರಿಯಾಕ್ಟ್ ಮಾಡ್ತಾರೆ, ರೆಸ್ಪಾನ್ಸ್ ತೋರಿಸ್ತಾರೆ. ಸೊ ಕೆಲವೊಂದು ಸಲ ಖುಷಿಯಾಗತ್ತೆ, ಕೆಲವೊಂದು ಸಲ ನೋವಾಗತ್ತೆ ಅಲ್ವಾ? ಅದನ್ನೆಲ್ಲ ನಿಮ್ಮೊಟ್ಟಿಗೆ ಶೇರ್ ಮಾಡಬೇಕಂತ ಇದ್ದೇನೆ ನಾನು. ಯಾಕಂದರೆ ನಿಮಗೂ ಕೂಡ ಗೊತ್ತಿರಬೇಕು ನಾವೆಷ್ಟು ಶ್ರಮ ಪಡ್ತೇವೆ ಒಂದು ಯೂಟ್ಯೂಬ್ ವಿಡಿಯೋ ಹಾಕೋಕ್ಕೆ. ಅದರ ನಂತರ ಅಪ್ಲೋಡ್ ಆದ ಮೇಲೆ ಯಾವ ರೀತಿ ರಿಯಾಕ್ಷನ್ಸ್ ಬರುತ್ತೆ, ಅದೆಲ್ಲ ನಿಮಗೂ ಕೂಡ ಗೊತ್ತಿರಬೇಕಲ್ವ? ಸೊ ಅದಕ್ಕೋಸ್ಕರ ಸ್ಪೆಷಲ್ಲಾಗಿ ಅದೆಲ್ಲ ಹೇಳೋಣ ಅಂತಲೇ ಇವತ್ತಿನ ವಿಡಿಯೋ ಮಾಡಿದ್ದೆ ಆ್ಯಕ್ಚುಲಿ. ಸೊ ನನ್ನ ಇನ್ನೊಂದು ವಿಡಿಯೋದಲ್ಲಿ ಡಿಟೇಲಾಗಿ ನಿಮಗೆ ಎಲ್ಲ ಹೇಳ್ತೇನೆ. ಅಲ್ಲಿವರೆಗೆ ನೀವೆಲ್ಲರೂ ಕಾಯ್ತಾ ಇರಿ, ಹಾಗೆ ಖುಷಿಯಾಗಿರಿ. ಓಕೆನಾ? ಟೇಕ್ ಕೇರ್, ಬಾಯ್.